ಸರ್ಕಾರಕ್ಕೆ 3 ವರ್ಷ ಪೂರ್ಣ ಆದಂತಹ ಬೆನ್ನಲ್ಲೇ ಮುಂದಿನ ಸಿಎಂ ಡಿಕೆಶಿ ಕೂಗು ಜೋರಾಗಿದೆ. ಚಾಮರಾಜನಗರದಲ್ಲಿ ಮುಂದಿನ ಸಿಎಂ ಡಿಕೆಶಿ ಅನ್ನುವಂತಹ ಘೋಷಣೆ ಮೊಳಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಮೊಳಗದಂತಹ ಘೋಷಣೆ ಇದು. ಮುಂದಿನ ಸಿಎಂ ಡಿಕೆಶಿ ಅಂತ ಕಾರ್ಯಕರ್ತರು ಜೈಕಾರವನ್ನ ಹಾಕಿದ್ದಾರೆ. ಚಾಮರಾಜನಗರದ ಶಿವನ ಸಮುದ್ರಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಮಧ್ಯರಂಗ ದೇಗುಲ ಉದ್ಘಾಟನೆಗೆ ಅಂತ ಡಿಕೆ ಶಿವಕುಮಾರ್ ಆಗಮಿಸಿದರು. ಕಾಂಗ್ರೆಸ್ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಘೋಷಣೆಯನ್ನ ಕೂಗಿದ್ದಾರೆ, ಮುಂದಿನ ಸಿಎಂ ಡಿಕೆ ಅಂತ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸರ್ಕಾರವನ್ನ ಮಾಡಿ 3 ವರ್ಷ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈಗ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆಗಳು ಮೊಳಗ್ತಾ ಇದೆ. ಚಾಮರಾಜನಗರದ ಶಿವನ ಸಮುದ್ರಕ್ಕೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟರು. ಆ ಸಂದರ್ಭದಲ್ಲಿ ಮಧ್ಯರಂಗ ದೇಗುಲ ಉದ್ಘಾಟನೆ ಕಾರ್ಯಕ್ರಮ, ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದಾರೆ, ಅದು ಮುಂದಿನ ಮುಖ್ಯಮಂತ್ರಿ ಡಿಕೆ ಅಂತ. ಕುರ್ಚಿ ಕಾದಾಟದ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ನುಡಿದಿದ್ದಾರೆ. ನಾವು ಗುರಿ ತಲುಪರು, ದೇವರ ಮೊರೆ ಹೋಗಲೇಬೇಕು, ದೇವರು ದಾರಿ ತೋರಿಸ್ತಾನೆ, ನಾವು ಗುರಿ ತಲುಪಬೇಕು. ಡಿಕೆ ಶಿವಕುಮಾರ್ ಅವರ ಮಾತಿದು. ನಾವು ಗುರಿ ತಲುಪಲು ದೇವರ ಮೊರೆ ಹೋಗಲೇಬೇಕು, ದೇವರು ದಾರಿ ತೋರಿಸ್ತಾನೆ, ನಾವು ಗುರಿ ತಲುಪಬೇಕು. ದೇವರು ಕಷ್ಟನೂ ಕೊಡ್ತಾನೆ, ನಿವಾರಿಸುವ ಶಕ್ತಿನೂ ಕೊಡ್ತಾನೆ, ಎಲ್ಲರೂ ಅವಕಾಶ ಬಳಸಿಕೊಳ್ಳಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಹಿಂದುಳಿದ ಜಿಲ್ಲೆ ಅಲ್ಲ, ಇದು ದೇವರ ನಾಡು. ಮಲೆ ಮಾದೇಶ್ವರ, ಗೋಪಾಲ ಸ್ವಾಮಿ, ಬಿಳಿಗಿರಿ ರಂಗಯ್ಯನಿಗೆ ಬೆಟ್ಟ, ಈ ಮಧ್ಯ ರಂಗ, ಇವೆಲ್ಲ ಕೂಡಿ ಸೇರುವಂತ ಈ ಕಾವೇರಿಯ ತಪ್ಪಲಲ್ಲಿ ಏನು 2 ನದಿಗಳು ಇಲ್ಲಿ ಸೇರಿ ಏನು ಗಂಗೆಯ ಜಲಪಾತ ನೀವು ಕಣ್ಣಲ್ಲಿ ಕಾಣ್ತಾ ಇದ್ದೀರಿ. ಗಗನಚುಕ್ಕಿ ಪರಚುಕ್ಕಿ ಹಿನ್ನೆಲೆಯಲ್ಲಿ ಈ ಕಾವೇರಿ ನದಿಯಲ್ಲಿ ಈ ದೇವರು ಸನ್ನಿಧಿಯಾಗಿರುವುದು ನಮ್ಮೆಲ್ಲರ ಪುಣ್ಯ. ನಾವು ಪುಣ್ಯ ಕ್ಷೇತ್ರದಲ್ಲಿ ನಾವೆಲ್ಲ ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಒಂದು ಆದಿರಂಗ, ಒಂದು ಮಧ್ಯರಂಗ, ಒಂದು ಅರ್ಧರಂಗವನ್ನ ಬೆಳಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಮುಳುಗದೊಳಗೆ ದರ್ಶನ ಮಾಡಬೇಕು ಅಂತೇಳಿ ನಾನು ಒಂದಿನ ಪ್ರಯತ್ನವನ್ನ ಮಾಡಿದ್ದೇನೆ. ಅನೇಕರು ಹಿರಿಯರೆಲ್ಲ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ, ನೀವು ಕೂಡ ಎಲ್ಲ ಮಾಡ್ಕೊಂಡು ನೀವು ಬಂದಿದ್ದೀರಿ. ಇದು ಈ ದೇವಾಲಯ ಅನೇಕರು ಇಲ್ಲಿ ಬಹಳ ಉತ್ತಮವಾದಂತಹ ಜೀವನೋದ್ಧಾರ ನಡೆದಿದೆ. ದೇವರು ನಮಗೆ ಕಷ್ಟವೂ ಕೊಡ್ತಾನೆ, ಅದ್ರ ಜೊತೆಗೆ ಅದನ್ನ ನಿವಾರಣೆ ಮಾಡುವಂತ ಎದುರಿಸುವಂತ ಎಲ್ಲ ಶಕ್ತಿಯನ್ನು ಕೂಡ ಕೊಡ್ತದೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೇನೆ, ದೇವರು ವರನು ಕೊಡುವುದಿಲ್ಲ, ಶಾಪವನ್ನು ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತ. ನಾನು ನಿಮಗೂ ಎಲ್ಲ ಹೇಳೋದಿಷ್ಟೇ, ನಿಮ್ಗೆ ಬದುಕಿನಲ್ಲಿ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನೀವು ದೊಡ್ಡ ಸೇವೆ ಮಾಡಕ್ಕಾಗಿರ್ಬೋದು. ನಿಮ್ಮ ಕೈ ಏನು ದಾನ ಇದೆ, ಆ ಶಕ್ತಿ ಇದೆ, ಈ ಕೈ ಇರದೇ ದಾನ ಮಾಡಲಿಕ್ಕೆ. ಹಾಗೆ ನೀವು ಕೂಡ 100 ರೂಪಾಯಿ ನಿಮಗೆ ಸಂಪಾದನೆ ಅಂದ್ರೆ 1 ರೂಪಾಯಿ ಕೂಡ ಇಂಥ ಧರ್ಮದ ಕೆಲಸಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.